ಎಲ್ರಿಗೂ ಶಾಕು. ಬರೀ ತಮಿಳ್ನಾಡು ವೋಟರ್ಸ್ ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು, ಎಲ್ರಿಗೂ ಕೂಡ ಶಾಕ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ಶಾಕಿಂಗ್ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡೋಣ. ಏನು ವರ್ಕೌಟ್ ಆಯಿತು, ಹೇಗೆಲ್ಲ ತಮಿಳ್ನಾಡಿನಲ್ಲಿ ರಾಜಕಾರಣದಲ್ಲಿ ಬದಲಾವಣೆಗೆ ಏನು ಕಾರಣ ಆಯಿತು, ಇದೆಲ್ಲರ ಬಗ್ಗೆ ಮಾತನಾಡೋಣ. ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಇದ್ದಾರೆ. ಮಾರುತಿ, ವೆಲ್ಕಮ್ ಟು ದ ಶೋ. ಅದೇ ರೀತಿ BJP ನಾಯಕರು ಚೀನಾರಾಮ್ ಅವರಿದ್ದಾರೆ. ಸರ್ ನಮಸ್ಕಾರ ಸರ್. ಆಮೇಲೆ ಹಿರಿಯ ಪತ್ರಕರ್ತರು ನಮ್ಮ ಸಿದ್ದರಾಜ ಸರ್ ಇದ್ದಾರೆ. ಸರ್ ವೆಲ್ಕಮ್ ದ ಶೋ. ಅದೇ ರೀತಿ ಕಾಂಗ್ರೆಸ್ ನಾಯಕರು ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಇನ್ನು ನಮ್ಮ ಝೂಮ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್. ಸಮೀವುಲ್ಲಾ ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸರ್ ನಾನು ಮೊದಲನೇ ಕ್ವಶನ್ ನಿಮಗೆ ಕೇಳ್ತೀನಿ ಸಮೀವುಲ್ಲಾ ಸರ್. ವಿಶೇಷವಾಗಿ ತಮಿಳುನಾಡಿನ ರಾಜಕಾರಣವನ್ನು ನಾವು ನೋಡ್ತಾ ಇದ್ರೆ ಕಳೆದ 60 ವರ್ಷದಲ್ಲಿ ದ್ರಾವಿಡ ಪಕ್ಷಗಳ ಒಂದು ಪೈಪೋಟಿ ಇತ್ತು AIDMK ಮತ್ತು DMK ನಡುವೆ. ಸೊ ಎಲ್ಲಿಂದಲೋ ಬಂದು ಅಂದರೆ ಯಾರೋ ನಿರೀಕ್ಷೆ ಮಾಡಿರಲಿಲ್ಲ TVK ವಿಜಯ್ ಈ ರೀತಿಯ ಒಂದು ಆರ್ಭಟವನ್ನು ಅಬ್ಬರವನ್ನು ಶುರು ಮಾಡ್ತಾರೆ, ಈ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ. ಸೊ ಏನು ಹೇಳ್ಬೋದು ಸರ್, ಮೊದಲನೇ ರಿಯಾಕ್ಷನ್ ನಿಮಗೆ? ಒಂದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ನಾವು ಕರಿತೀವಿ, ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಕರಿತೀವಿ. ಈಗ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇರಲಿ, ಜನತಾ ಕೊಟ್ಟ ತೀರ್ಪು ಅದು ಜನತಾ ಕೊಟ್ಟಂತಹ ತೀರ್ಪು ಅದು ಅಂತಿಮ. ಅಂದ್ರೆ ತಮಿಳುನಾಡಲ್ಲಿ ಈ DMKಯ ಅಥವಾ AIDMK ದ್ರವಿಡಿಯನ್ ಪಾರ್ಟಿಗಳ ಬಗ್ಗೆ ಜನ ಬೇಸರಗೊಂಡಿದ್ರು. ಅಲ್ಲೊಂದು ವ್ಯಾಕ್ಯೂಮ್ ಇತ್ತು. ಮತ್ತು ತಮಿಳುನಾಡಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಗಳಾಗಿದ್ದಂತಹ ಕರುಣಾನಿಧಿಯವರು ಇಲ್ಲ, ಜಯಲಲಿತಾನೂ ಇಲ್ಲ. ಹೀಗಾಗಿ ಒಂದು ಖಡಕ್ ಎನಿಸುವಂತಹ ಪ್ರತಿರೋಧವೂ ಇಲ್ಲದಲೇ ಇರುವಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಒಂದು ಡಿಫರೆಂಟ್ ಆಗಿರುವಂತಹ ನಂಬಿಕೆಯ ಐಡಿಯಾಲಜಿಯನ್ನ ಕೊಟ್ಟು ಅವರು ಎಮರ್ಜ್ ಆಗಿದ್ದಾರೆ. ಆ ಒಂದು ವ್ಯಾಕ್ಯೂಮ್ ಅನ್ನ ತನ್ನ ಪರವಾಗಿ ಮ್ಯಾಂಡೇಟ್ ಅನ್ನ ತೆಗೆದುಕೊಳ್ಳೋದ್ರಲ್ಲಿ ಅವರು ಕ್ಲಿಕ್ ಆಗಿದ್ದಾರೆ. ಆ ಪರಿಸ್ಥಿತಿಯನ್ನ ತನ್ನ ಪರವಾಗಿ ಅವರು ಬಳಸ್ಕೊಂಡಿದ್ದಾರೆ. ಹೀಗಾಗಿ ಭಾರತ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಅತಿದೊಡ್ಡ ರಾಜಕೀಯ ಪ್ರಯೋಗ ಇದೆ, ಅತಿ ದೊಡ್ಡ ಯಶಸ್ವಿ ರಾಜಕೀಯ ಪ್ರಯೋಗ ವಿಜಯ್ ಅವರ ಈ ಗೆಲುವು. ಎಸ್ ಸರ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ದರ್ಶನ್ ಅವರೇ, ಅಶೋಕ್ ಬೈಟ್ ಕೇಳಿಸ್ಕೊಡ್ರಿ ಮೋಸ್ಟ್ಲಿ ನೀವು. ಸೊ ಕಾಂಗ್ರೆಸ್ ಅವಕಾಶವಾದ ರಾಜಕಾರಣ ಮಾಡುತ್ತೆ, ಎಲ್ಲಿ ಗೆಲ್ತಾರೋ ಗೆದ್ದೆತ್ತಿನ ಬಾಲವನ್ನು ಹಿಡಿದು ಹೋಗ್ತಾರೆ ಅಂತ. DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ಈಗ TVK ಸಪೋರ್ಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಅನ್ನೋ ಥರ ನಿಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಇವಾಗ 2 ಬೈ ಎಲೆಕ್ಷನ್ ಸೋತು ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ಜೀರ್ಣಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಅಷ್ಟು ಸೋತು ಮೀಸೆಲ್ಲ ಮಣ್ಣಾದ್ರೂ ನೆನ್ನೇನೋ ಸ್ವೀಟ್ ತಿಂತಾ ಇದ್ರು. ಕರ್ನಾಟಕದ ವಿಚಾರ ನೋಡೋಣ ಸ್ವಾಮಿ. ಸೋತಿದಾರಲ್ವಾ, ಏನು ಮೀಸೆ ತಿರುವಿದ್ದೇನು ಹೋಗಿದ್ದೇನು, ಕುಮಾರ ಕಂಠೀರವರು, ಸಾಮ್ರಾಟ್ ಅಶೋಕ್ ಅವರು, ರಾಜ ಹುಲಿ ಮರಿ ಹುಲಿ ಅಂತೇಳಿ ದೊಡ್ಡ ಸೇನೆನೇ ಹೋಗಿ 2 ಪಕ್ಷ ಒಂದಾದರೂ ಬಿದ್ದಿದ್ದಾರೆ. ಆದರೆ ಇವತ್ತು ಅವರ ಹೇಳಿಕೆಗಳು ಕೇವಲ ಹೇಳಿಕೆ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆಂತಂದರೆ ಇವತ್ತು ಏನು TMC ಒಂದು ದಿನ ಬಂಗಾಳದ ದುರ್ಗೆ ಅಂತ ಹೇಳಿ ಯಾರು ಇದೇ BJPನವರು ಆ ಮಮತಾ ಬ್ಯಾನರ್ಜಿಯನ್ನು ಎತ್ತಿ ಕುಣಿಸಿ ಮೆರೆಸಿ ಇವತ್ತು ಅವರಿಗೆ ಯಾವೊಂದು ಪಟ್ಟವನ್ನು ಅಥವಾ ಯಾವೊಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರಾದೇಶಿಕ ಪಕ್ಷಗಳನ್ನ ನಶಿಸುವ ಮಟ್ಟಕ್ಕೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಇನ್ನು ಕೇರಳದಲ್ಲಿ ಒಂದು ಇತಿಹಾಸಕ್ಕೆ ಹೋಗಿರ್ತಕ್ಕಂಥ CPIM ಇವತ್ತು ಏನು ಇದೇ BJP ಒಂದು ಜೊತೆ ಸಖ್ಯಕ್ಕೆ ಹೋಗಿ, ಅದೇ ರೀತಿ RJD ಇರ್ಬೋದು, ಕರ್ನಾಟಕದ JDS ವಿಚಾರನೂ ಆಗಿರ್ಬೋದು, ಇವರ ಬಳಸ್ಕೊಂಡಂತ ಒಂದು ಪ್ರಾದೇಶಿಕ ಪಕ್ಷಗಳ BJP ಜೊತೆ ಎಲ್ಲಿ ಕಮ್ಯುನಿಸ್ಟ್ ಪಕ್ಷದವರು BJP ಜೊತೆ ಅಲ್ಲಲ್ಲ, ಇವರು NDA ಅಂತ ಕೇರಳಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಒಂದು ಸ್ಪೆಕ್ಯುಲೇಷನ್ಸ್ ಎಲ್ಲ ಆಗಿ ಇವತ್ತು ನಾವು UDF ಬಂದಿದ್ದೀವಿ. ಎನಿವೆ ನಾವೊಂದು ಪ್ಲಸ್ಸನ್ನು ಮಾಡ್ಕೊಂಡಿದ್ದೀವಿ, ಭಾಳ ಸಂತೋಷ. ಆದರೆ ನೋಡಿ ಸರ್, ಇವಾಗ ವಿಜಯ್ ಅವರ ವಿಚಾರಕ್ಕೆ ಬಂದರೆ ನೀವು ನೋಡ್ಬೋದು 2019 ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ಕಪ್ಪು ಕಲರ್ ಸೈಕಲಲ್ಲಿ ಕಪ್ಪು ಕಲರ್ ಬಟ್ಟೆಯನ್ನು ಹಾಕೊಂಡು ಕೇಂದ್ರ ಸರ್ಕಾರದ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವತ್ತೇ ಅವರು ನರೇಂದ್ರ ಮೋದಿ ಅವ್ರನ್ನ ವಿರೋಧ ಮಾಡ್ತಾಯಿದ್ರು. ಭಾರತ್ ಜೋಡೋ ಯಾತ್ರೆ ನಡೆಯುವಾಗ ಅವರು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಸಮರ್ಥನೆಯನ್ನು ಕೊಟ್ಟಿದ್ರು. ಯಾವುದೋ TV ಸಂದರ್ಶನದಲ್ಲಿ ಈ ದೇಶದ ಫ್ಯೂಚರ್ ಯಾರಾದರೂ ಇದ್ರೆ ರಾಹುಲ್ ಗಾಂಧಿ ಅಂತ ಮಾತುಗಳನ್ನ ಹೇಳಿದ್ರು. ಆದರೆ ಸರ್, ನಾವು ಒಂದು ರಾಜಕೀಯವಾಗಿ DMK ಜೊತೆ ನೀವು ಅಷ್ಟೆಲ್ಲ ಇಟ್ಕೊಂಡು ಒಂದು ರಾಜಕೀಯ ಸಂಬಂಧಗಳಂತ ಅವಕಾಶವಾದಿ ರಾಜಕಾರಣಿಗಳಾಗಿ ಕಾಂಗ್ರೆಸ್ ಯಾವತ್ತೂ ಇಲ್ಲ. ಕಾಂಗ್ರೆಸ್ ಒಂದು ಸೈದ್ಧಾಂತಿಕವಾಗಿ ಭಾರತ ದೇಶದಲ್ಲಿ ತನ್ನ ರಾಜಕೀಯವನ್ನ ಮಾಡ್ತಾ ಬರ್ತಾ ಇದೆ. ಹಾಗೇನೆ DMK ಜೊತೆ ನಮ್ಮ ಸಂಬಂಧ ಇದ್ದಿದ್ರಿಂದ ಆ ರೀತಿ ಕತ್ತು ಕುಯ್ಯುವಂತ ಕೆಲಸವನ್ನ ನಾವು ಎಂದೂ ಮಾಡಿಲ್ಲ. ಆದರೆ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ನಮ್ಮ ಪಕ್ಷ ಯಾವುದೇ ನಿರ್ಧಾರವನ್ನ ತಮಿಳುನಾಡಿನ ವಿಚಾರವಾಗಿ
ತಗೊಂಡಿಲ್ಲ. ಕೂಸುಟ್ಟುವ ಮೊದಲು ನಾಮಕರಣ ಮಾಡುವಂಥ ಕೆಲಸಕ್ಕೆ ಆರ್ ಅಶೋಕ್ ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ಹೇಳಿಕೆ ಒಂದು ಬಾಲಿಶ ಹೇಳಿಕೆ. ಆದರೆ ನಮ್ಮ ಏನು ಕಾಂಗ್ರೆಸ್ ಇದೆ, ಯಾವ ನಿರ್ಧಾರವನ್ನು ತಗೊಂಡ್ರು ನಮ್ಮ ಕಾರ್ಯಕರ್ತರಾಗಿರಲಿ ನಾಯಕರಾಗಿರಲಿ ಅದಕ್ಕೆ ಬದ್ಧರಾಗಿರ್ತೀವಿ. ಆದರೆ ಇವತ್ತು ವಿಜಯ್ ಅವರ ಒಂದು ಈ ವಿಕ್ಟ್ರಿ ಇದೆಯಲ್ಲ, ಇಡೀ ಒಂದು ಭಾರತ ದೇಶದಲ್ಲಿ ಇನ್ಕ್ಲೂಡಿಂಗ್ ಮಾಧ್ಯಮಗಳು ನಿರೀಕ್ಷೆ ಮಾಡಿರಲಿಲ್ಲ, ಸೋಷಿಯಲ್ ಮೀಡಿಯಾ, ರಾಜಕೀಯ ಚಿಂತಕರು ಎಲ್ಲರೂ ಸಮೇತ 10ರಿಂದ 12 ಅನ್ನುವಂಥ ಮಟ್ಟಕ್ಕಿದ್ದಂಥ ಸಂದರ್ಭದಲ್ಲಿ ಎರಡು ಪಕ್ಷಗಳ ನಡುವೆ, ಯಾಕೆಂದರೆ ಅಲ್ಲಿ ಒಂದು ಕರುಣಾನಿಧಿ ಅವರ ಪಕ್ಷ ಇತ್ತು, ಇನ್ನೊಂದು ಜಯಲಲಿತಾ ಅವರ ಪಕ್ಷ ಇತ್ತು. ಇವತ್ತು ಅವರು ಇಬ್ಬರೂ ಇಲ್ಲದಂಥ ಒಂದು ಆಬ್ಸೆನ್ಸಿನ ಸಂದರ್ಭದಲ್ಲಿ ಒಂದು ಹೊಸ ರಾಜಕೀಯ ಏನು ಉದಯ ಆಗೋ ರೀತಿಯಲ್ಲಿ ವಿಜಯ್ ಅವರು ಬಂದಿದ್ದಾರೆ. ಇದೊಂದು ನಮಗೂ ಒಂದು ಪಾಠದ ರೀತಿಯೂ ತಗೊಬೋದು. ಹಾಗೆ ರಾಜಕೀಯ ಲೆಕ್ಕಾಚಾರಗಳು ಈ ದೇಶದಲ್ಲಿ ಏನು ಬೇಕಿದ್ರೂ ಆಗೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಆದರೆ ನಮ್ಮ ಪಕ್ಷ ಇನ್ನೂ ಯಾವುದೇ ನಿರ್ಧಾರವನ್ನು ತಮಿಳುನಾಡು ವಿಚಾರಕ್ಕೆ ಮಾಡಿಲ್ಲ ಸರ್.